ಈ ಲೋಕದಲ್ಲಿ ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಇನ್ಯಾವ ಹೆಸರಲ್ಲಿ ರಕ್ಷಣೆ ಇಲ್ಲ ರೀ. ಯೇಸು ನಾಮದಲ್ಲಿ. ಆ ಯೇಸು ನಾಮ ನನ್ನನ್ನು ರಕ್ಷಣೆ ಕೊಟ್ಟಿದೆ. ಆ ಯೇಸು ನಾಮ ನಿಮ್ಮಲ್ಲಿರುವ ನಿಮ್ಮನ್ನು ರಕ್ಷಣೆ ಕೊಡ್ತದೆ. ಆ ಭಯಂಕರವಾದ ಕತ್ತಲಿಂದ ಬೆಳಕಿಗೆ ತರ್ತದೆ, ಪಾಪದಿಂದ ಪರಿಶುದ್ಧ ಕಡೆ ನಡೆಸಿದೆ, ಅಶಾಂತಿಯಿಂದ ಸಮಾಧಾನ ಕಡೆ ನಡೆಸಿದೆ. ಈ ಪ್ರಾರ್ಥನೆ ಜೀವಿತ ಪ್ರತಿಯೊಬ್ಬರಿಗೆ ಅವಶ್ಯಕತೆ. ನನಗೂ ಅವಶ್ಯಕತೆ, ನಿಮಗೂ ಅವಶ್ಯಕತೆ. ಯಾರಿದನ್ನು ಹೊಂದಿಕೊಳ್ತಾರೋ, ಯಾರಿಂದ ಅಳವಡಿಸ್ಕೊಳ್ತಾರೋ ಅವ್ರ ಜೀವಿತದಲ್ಲಿ ಸಮಾಧಾನ ಫಲ ಇರ್ತದೆ. ಮತ್ತು ಅವ್ರು ಇತರರಿಗೆ ಇನ್ನೊಬ್ಬರಿಗೆ ಬೆಳಕಾಗಿರ್ತಾರೆ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತಾರೆ, ಇನ್ನೊಬ್ಬರಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತರಾಗಿರ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಲೋಕಕ್ಕೆ ಬೆಳಕಾಗಿರಿ. ನಾನು ಈ ಲೋಕಕ್ಕೆ ಉಪ್ಪಾಗಿದ್ದೇನೆ, ನೀವು ಉಪ್ಪಾಗಿರಿ. ಉಪ್ಪಾಗಿದ್ದಾಗ ಮಾತ್ರ ರುಚಿಕೊಂಡಾಗ ಬರ್ತದೆ. ಉಪ್ಪು ಸಪ್ಪಾಗಾದ್ರೆ ಇನ್ಯಾದಕ್ಕೆ ಬಂದ ಕೆಲಸ ಅಲ್ಲೇ. ಆ ರುಚಿ ಆಗ್ಬೇಕಾದ್ರೆ, ಆ ಶಕ್ತಿ ಹೊಂದಿಕೊಳ್ಬೇಕಾದ್ರೆ, ಆ ಮಾಟ ಮಾತ್ರ ಸಂತರ ಶಕ್ತಿ ನೀವು ಅದ್ರ ಜಯ ಹೊಂದಿಕೊಳ್ಬೇಕಾದ್ರೆ ಇವತ್ತು ಪ್ರಾರ್ಥನೆ ಜೀವಿತ ಅವಶ್ಯಕತೆ. ಮತ್ತು ಪ್ರಾರ್ಥನೆ ಜೀವಿತದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಲು ಬಹಳಷ್ಟು ಅವಶ್ಯಕತೆ. ಈ ಪರಿಶುದ್ಧತೆ, ಈ ಪ್ರಾರ್ಥನೆ ಜೀವಿತ ನಮ್ಮಲ್ಲಿರುವಾಗ ದೈವಿಕವಾದ ಫಲ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಅಲ್ಲೇ ಸೊ ಹಾಗಾಗಿ ಇಂದಿನಿಂದ ಯಾರಲ್ಲಿ ಪ್ರಾರ್ಥನೆ ಜೀವಿತ ಇತ್ತು